ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ದೃಷ್ಟಿಯಿಂದ ನಾನು ಇದನ್ನು ಸರ್ಕಾರಕ್ಕೆ ಕೇಳ್ತೀನಿ, ಸಿದ್ದರಾಮಯ್ಯನವರೇ, ನೀವು ತಗೊಳ್ಳಿ ನೇರವಾಗಿ. ಯಾವುದನ್ನು ನೀವು ಇದ್ರ ಬಗ್ಗೆ ಚಿಂತನೆ ಸುಮ್ಮನೆ ಗ್ಯಾರಂಟಿ ಅಂದರೆ ಪೊಲೀಸ್ನವ್ರ ಗತಿ ಏನಾಗಬೇಕು? ಅವರು ಬದುಕಬೇಕಲ್ಲ. ಈ ಟೋಪಿ ಬದಲಾವಣೆ ಮಾಡಲೇಬೇಕು, ಕೂಡಲೇ ಮಾಡಬೇಕು. ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯ. ಇದ್ರ ಜೊತೆಗೆ ಪೊಲೀಸ್ನವ್ರನ್ನ ನೀವು 15 ವರ್ಷಕ್ಕೊಂದು ಸಾರಿ ವರ್ಗನೂ ಮಾಡಲ್ಲ. ನೀವು 10 ವರ್ಷ ಇದ್ದವ್ರು ಬೆಂಗಳೂರಿದ್ದಾರೆ, 15 ವರ್ಷ ಇದ್ದವರಿದ್ದಾರೆ, 20 ವರ್ಷ ಇದ್ದವರಿದ್ದಾರೆ. ಅವ್ರಿಗೂ ತಂದೆ ತಾಯಿಗಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ನೋಡ್ಬೇಕು ಅವ್ರನ್ನ. ಈ ಕೂಡಲೇ ನೀವು 5 ವರ್ಷ ಮಾತ್ರ ಸಾಕು. 5 ವರ್ಷ ಮೇಲಿರ್ತಕ್ಕಂಥ ಎಲ್ಲ ಪೊಲೀಸರನ್ನು ಬದಲಾವಣೆ ಮಾಡಿದ್ರೆ ಅವರ ಊರಿಗೆ ಹೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ನೋಡ್ತಾರೆ, ತಂದೆ ತಾಯಿ ನೋಡ್ತಾರೆ, ತಂದೆ ತಾಯಿ ಆರೋಗ್ಯ ನೋಡ್ತಾರೆ. ಆ ದೃಷ್ಟಿಯಿಂದ ನೀವು 2 ವರ್ಷಕ್ಕೂ ಬದಲಾವಣೆ ಆಗ್ತೀರಿ, 1 ವರ್ಷಕ್ಕೂ ಬದಲಾವಣೆ ಆಗ್ತೀರಿ, ಬೇಕಾದ ಕಡೆ ಹಾಕಿಸ್ಕೊತೀರಿ. ನಿಮಗೆ ಗೃಹ ಮಂತ್ರಿಗಳು ಏನು ಬೇಕಾದರೂ ಮಾಡ್ತಾರೆ. ಯಾರೇ ಗೃಹ ಮಂತ್ರಿಗಳು ಬಂದರೂ ನೀವು ಹೇಳ್ದಂಗೆ ಕೇಳ್ತಾರೆ. ಇವರು ಪೊಲೀಸ್ನವರು ನರಕ, ಪೊಲೀಸ್ ಕಾನ್ಸ್ಟೇಬಲ್ ಆ ಒಂದು ವರ್ಗ ನರಕದಲ್ಲಿ ಬದುಕ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿವಸ ನೋಡ್ತೀನಿ ವರ್ಗಿ ಬಗ್ಗೆ ತೀರ್ಮಾನ ನೀವು ತಗೊಳ್ಕೊಳ್ತಾ ಇದ್ರಿ ಮತ್ತು ಟೋಪಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾ ಇದ್ರಿ. ಭಾರಿ ಹೋರಾಟ. ವಾಟಾಳ್ ಪಕ್ಷಕ್ಕೆ, ವಾಟಾಳ್ ನಾಗರಾಜ್ ಸಾಹೇಬ್ರ ಹೋರಾಟಕ್ಕೆ, ವಾಟಾಳ್ ನಾಗರಾಜ್ ಸಾಹೇಬ್ರ ಹೋರಾಟಕ್ಕೆ, ಟ್ರಾಫಿಕ್ ಪೊಲೀಸ್ ನಿಂತಿದ್ದಾರೆ. ಪೊಲೀಸ್ನವರ ಟೋಪಿ, ಪೊಲೀಸ್ನವರ ಟೋಪಿ, ಪೊಲೀಸ್ನವರ ಟೋಪಿ, ಪೊಲೀಸ್ನವರ ಟೋಪಿ, ಪೊಲೀಸ್ನವರ ಟೋಪಿ, ಪೊಲೀಸ್ನವರ ಟೋಪಿ. ಬನ್ನಿ ಮಾತಾಡ್ಬಿಡ್ತೇನೆ. ನೀವು ಅರ್ಜೆಂಟು ಹೋಗ್ಬೇಕಲ್ಲ, ಹೇಳಿ ಆಮೇಲೆ ಮಾತಾಡ್ಬಿಡ್ತೀವಿ. ನಾವ ಏನ ಎಲ್ಲಿ ಕೊಡಿ ಬಿಡ್ತೀವಿ. ನೀವು ನಾವು ಕರೆದಾಗ ನೀವು ಮನೇಲಿದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಫೋನಲ್ಲಿದ್ದೀನಿ ಅಂತೀರಿ. ಏನ್ ಮಾಡ್ತೀರಾ ಅಂತ ಏನೋ ಬಂತು. ಈಗ ಹಿಂದೆ ಪೊಲೀಸ್ ಅವರು ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಿದ್ರು, ಅವರು ಪ್ಯಾಂಟ್ ಹಾಕೊಂಡು ಡ್ಯೂಟಿ ಮಾಡಬೇಕು ಅಂತೇಳಿ ತಾವು ಹಿಂದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಅದನ್ನು ಬದಲಾಯಿಸಿದ್ವಿ. ಈಗ ಮತ್ತೊಮ್ಮೆ ಪೊಲೀಸ್ ಅವರ ಟೋಪಿ ಬದಲಾಗಬೇಕು ಅನ್ನೋಂಥ ಒಂದು ನಿರ್ಧಾರನ ಕೈ ಬಿಡಬೇಕು ಅನ್ನೋಂಥದ್ದು ತಾವಿವತ್ತು. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವ್ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ
ಆ ಕಾಲದ ಕಾಂಗ್ರೆಸ್ ಅಂದ್ರೆ ನಿಜಲಿಂಗಪ್ಪನವರು